ಜಸ್ಟ್ 25,000 ಬಿಚ್ಚಿ ಎಲ್ಲ ಪರೀಕ್ಷೆನೂ ಆರಾಮವಾಗಿ ಪಾಸ್ ಮಾಡಬಹುದು. ನೀವು ರೋಗಿಯಾಗಿದ್ರು ಟೆನ್ಷನ್ ಮಾಡ್ಕೋಬೇಕಿಲ್ಲ. ನಿಮಗೂ ನೌಕರಿ ಗ್ಯಾರಂಟಿ. ಸುಳ್ಳು ಅಂತಿದ್ದೀರಾ? ಇದು ನಿಜ ಸ್ವಾಮಿ. ಕಾನ್ಸ್ಟೇಬಲ್ ಹುದ್ದೆಗಳನ್ನ ಇಲಾಖೆಯ ಭ್ರಷ್ಟರೇ ಬಿಕರಿಗಿಟ್ಟ ಸ್ಟೋರಿ ಇದು. ಸಮಯ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಿಂದ ಬೆಳಕಿಗೆ ಬಂದ ಕರ್ಮ ಕಾಂಡ ಇಲ್ಲಿವೆ. ಬೆಂಗಳೂರಿನ ಥಣಿಸಂದ್ರ, ಆಡುಗೋಡಿ ಮತ್ತು ಮೈಸೂರು ರಸ್ತೆಯಲ್ಲಿನ ಪೊಲೀಸ್ ಕೇಂದ್ರಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಾಗಿ ಅಭ್ಯರ್ಥಿಗಳ ದೈಹಿಕ ಪರೀಕ್ಷೆ ನಡೆಸಲಾಗುತ್ತಿದೆ. ಈ ಪರೀಕ್ಷೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಸುಳಿವು ಪಡೆದ ಸಮಯ ನ್ಯೂಸ್ ರಹಸ್ಯ ಕ್ಯಾಮೆರಾದೊಂದಿಗೆ ಅಭ್ಯರ್ಥಿಯ ರೂಪದಲ್ಲಿ ಈ ಕೇಂದ್ರಗಳಿಗೆ ಭೇಟಿ ನೀಡಿತು. ಈ ಸಂದರ್ಭದಲ್ಲಿ ಕಂಡುಬಂದ ಭ್ರಷ್ಟಾಚಾರದ ಪರಮಾವತಾರ ಮಾತ್ರ ಬೆಚ್ಚಿ ಬೀಳಿಸುವಂತಿತ್ತು. ಅಭ್ಯರ್ಥಿಗಳೊಂದಿಗೆ ಡೀಲ್ ಮಾಡುವ ಬ್ರೋಕರ್ಗಳಿಗಾಗಿ ಹುಡುಕಾಟ ನಡೆಸಿದಾಗ ನಮಗೆ ಸಿಕ್ಕಿದವರು ಕಾನ್ಸ್ಟೇಬಲ್ ಮುನಿರಾಜು ಮತ್ತು ಮಾರುತಿ. ನಮ್ಮ ಕಡೆಯವರ ಒಬ್ಬ ಅಭ್ಯರ್ಥಿ ಇದ್ದಾನೆ, ಅವನಿಗೆ ಅಸ್ತಮಾ ಇರೋದ್ರಿಂದ ಓಡೋಕೆ ಆಗಲ್ಲ, ಸೊ ಫಿಸಿಕಲಿ ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸ್ಕೊಡಿ ಅಂದಾಗ ಡೀಲಿಂಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದು ಇವರೇ. ಫಿಸಿಕಲ್ ಒಂದು ರನ್ನಿಂಗ್ ಬೇಕು, 5 ಗಂಟೆ, 10 ಗಂಟೆ, ಲಾಂಗ್ ಜಂಪ್ ಅಂತ 5 ಗಂಟೆ ಎಲ್ಲ ಇವರ ಬಳಿಕ ನಮಗೆ ತಗುಲಿಕೊಂಡ ದೊಡ್ಡ ತಿಮಿಂಗಿಲ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಸೋಮಶೇಖರ್. ಮೊದಲ ಭೇಟಿಯಲ್ಲೇ ಡೀಲಿಂಗ್ ಕುದುರಿಸಲು 15,000 ರೂಪಾಯಿ ಡಿಮ್ಯಾಂಡ್ ಮಾಡಿದ. ಡೀಲಿಂಗ್ ಆಗಿ ಸಮಯ ನ್ಯೂಸ್ನಿಂದ 2,000 ರೂಪಾಯಿ ಅಡ್ವಾನ್ಸ್ ಕೂಡ ಪಡೆದ. ಹಂಗಲ್ಲ ಸರ್, ನಮ್ಗೇನು ಗೊತ್ತಾ ಸರ್, ಕನ್ಫರ್ಮ್ ಡಾಕ್ಟರ್ 2,000 ಕೊಡ್ತೀನಿ. ಇನ್ನು ಎಷ್ಟು ಅಂದರೆ 13 ಯಾವ ಕರೆಕ್ಟಾಗಿ ಹೋಗಿ ಸರ್. ನೀವು ಅಭ್ಯಾಸ ಮಾಡಿದ್ದೀರಾ? ಈಗ ಟೋಟಲ್ ಆಗಲ್ಲ, ಅಭ್ಯಾಸ ಮಾಡಿದ್ರೆ 15,000 ಏನು ಮಾತಾಡಲ್ಲ, ಕಷ್ಟ ಕೊಡ್ಬೇಕು ಇಲ್ಲ ಅಂತ ಯಾವಂತು. ರನ್ನಿಂಗ್ ನಲ್ಲಿ ಪಾಸ್ ಆಗಲು 5,000 ರೂಪಾಯಿ, ಲಾಂಗ್ ಜಂಪ್, ಹೈ ಜಂಪ್ ನಲ್ಲಿ ಪಾಸ್ ಆಗಲು 10,000 ರೂಪಾಯಿ ನಿಗದಿ ಮಾಡಿದ್ದಾರೆ. ಹಾಗಾಗಿ ಹಣವಿದ್ದವರು ಲಂಚ ನೀಡಿ ಎಲ್ಲವನ್ನೂ ಸೆಟ್ಲ್ ಮಾಡಿಕೊಳ್ಳಬಹುದು. ಆಯ್ಕೆ ವೇಳೆ ಮೊಬೈಲ್ ಬಳಸಬಾರದು ಅನ್ನೋ ನಿಯಮಕ್ಕೆ ಚಿಕ್ಕಾಸು ಬೆಲೆ ಇಲ್ಲ. ಇಲ್ಲಿ ಡೀಲಿಂಗ್ ನಡೆಯೋದೇ ಮೊಬೈಲ್ಗಳ ಮೂಲಕ. ಇವಿಷ್ಟು ಕೇವಲ ಫಿಟ್ನೆಸ್ ಪರೀಕ್ಷೆಯ ಡೀಲಿಂಗ್. ಇಲ್ಲಿ ಪಾಸ್ ಆದ್ರೆ ಮುಂದೆ ನಡೆಯೋ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಡೀಲಿಂಗ್ ನಡೆಯುತ್ತೆ ಅನ್ನೋ ಆರೋಪ ಇದೆ. ಪೊಲೀಸ್ ಸಿಬ್ಬಂದಿಯ ಲಂಚಕೋರತನದಿಂದಾಗಿ ಬಡ ಪ್ರತಿಭಾವಂತ ಅಭ್ಯರ್ಥಿಗಳು ಅವಕಾಶ ಕಳೆದುಕೊಳ್ಳುವಂತಾಗಿದೆ. ನ್ಯೂಸ್ ಬ್ಯೂರೋ, ಸಮಯ ನ್ಯೂಸ್.